ಹೆಲೋ ಎವ್ರಿವಾನ್. ಯಾರ್ಯಾರ ಬಳಿ ಎಲ್ಲ ಕೂಡ ರೇಷನ್ ಕಾರ್ಡ್ ಇದೆ ಅವರಿಗೆಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿಯವರೇನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು, ಯಾರ ಬಳಿ ರೇಷನ್ ಕಾರ್ಡ್ ಇರುತ್ತೆ ಅಲ್ವಾ ಎಲ್ರಿಗೂ ಕೂಡ ಪ್ರತಿ ತಿಂಗಳು 1,000 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಕೇಂದ್ರ ಸರ್ಕಾರ ಏನು 5 kg ಅಕ್ಕಿಯನ್ನು ಕೊಡ್ತಾ ಇತ್ತು, ಆ ಅಕ್ಕಿಯ ಜೊತೆಗೆ 1,000 ರೂಪಾಯಿ ಅನ್ನುವಂಥದ್ದು ಕೂಡ ಸಿಗುತ್ತೆ. ನೋಡಿ, ಇಲ್ಲಿ ರಾಜ್ಯ ಸರ್ಕಾರ ಏನು ಕೊಡುತ್ತೆ ಅಲ್ವಾ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ, ಅದರದ್ದು ಕೂಡ ಹಣ ಅನ್ನುವಂಥದ್ದು ಬರುತ್ತೆ. ಅದನ್ನು ಹೊರತುಪಡಿಸಿ ಈಗ ಇದು ಕೇಂದ್ರ ಸರ್ಕಾರದಿಂದ ಕೂಡ ಎಕ್ಸ್ಟ್ರಾ 1,000 ರೂಪಾಯಿ ಅನ್ನುವಂಥದ್ದು ಬರುತ್ತೆ. ಹಾಗಾದರೆ ಏನು ಮಾಡಬೇಕು, ಇದಕ್ಕೆ ಯಾವಾಗಿಂದ ಬರುತ್ತೆ ಮತ್ತು ಎಲ್ರಿಗೂ ಬರುತ್ತಾ, ಇಲ್ಲ ಯಾವ ರೇಷನ್ ಕಾರ್ಡ್ ಇರೋವಂಥವರಿಗೆ ಬರುತ್ತೆ, ಅರ್ಹತೆ ಏನಾದರೂ ಇದೆಯಾ, ಎಲ್ಲವನ್ನ ಕೂಡ ನಾನು ಹೇಳ್ತೀನಿ ಇದೇ ಒಂದು ವಿಡಿಯೋದಲ್ಲಿ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಯಾಕೆ ಅಂತ ಅಂದರೆ ನೀವು ಸಂಪೂರ್ಣವಾಗಿ ನೋಡಿಲ್ಲ ಅಂತ ಅಂದರೆ ಎಷ್ಟೊಂದು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗೋದಿಲ್ಲ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸಬ್ರಾಗಿದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸೊ ದಟ್ ನಿಮಗೆ ಕಂಟಿನ್ಯೂಯಸ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತವೆ. ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸೊ ದಟ್ ಹೆಚ್ಚು ಹೆಚ್ಚು ವೀಡಿಯೋಸನ್ನು ಮಾಡೋದಕ್ಕೆ, ಇನ್ಫಾರ್ಮೇಷನ್ಸನ್ನು ಕೊಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸರಿ ಸ್ನೇಹಿತರ, ಇನ್ನು ನಾನು ತಡ ಮಾಡ್ದಲೇ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಾನು ಹೇಳಿದೆ ಮೋದಿಜಿ ಅವರೇನೆ ಪತ್ರಿಕಾಗೋಷ್ಠಿ ಮಾಡಿರೋ ಅಂಥದ್ದು, ಪ್ರತಿ ತಿಂಗಳು ಕೂಡ ಮನೆಯವರಿಗೆ ಏನು ಒಂದೊಂದು ಮನೆಗೆ 1,000 ರೂಪಾಯಿ ಅನ್ನುವಂಥದ್ದು ಬರುತ್ತೆ. ಹಾಗಾದರೆ ಯಾರಿಗೆ ಬರುತ್ತೆ, ಯಾವಾಗಿಂದ ಬರುತ್ತೆ ಅಂತ ಅಂದರೆ ಅವರು ಹೇಳಿರೋ ಅಂಥದ್ದು ಯಾವ ಯೋಜನೆ ಅನ್ನುವಂಥದ್ದು ಹೇಳಿಲ್ಲ, ಯೋಜನೆಯ ಹೆಸರು ಏನು ಹೇಳಿಲ್ಲ. ಆದರೆ ಯಾರ್ಯಾರ ಬಳಿ ಎಲ್ಲ ಕೂಡ BPL ಕಾರ್ಡ್ ಇರುತ್ತೆ ಅಲ್ವಾ, ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರುತ್ತೆ ಅಲ್ವಾ, ಎಲ್ರಿಗೂ ಕೂಡ 1,000 ರೂಪಾಯಿ ಅನ್ನುವಂಥದ್ದು ಬರುತ್ತೆ. ಅಂದರೆ ಎಲ್ರಿಗೂ ಕೂಡ ಒಂದು ಆಹಾರ ಭದ್ರತೆಯನ್ನು ಖಚಿತಪಡಿಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಏನು ರೇಷನ್ ಸಿಗುತ್ತೆ ಅದರ ಜೊತೆಗೆ ಈ 1,000 ರೂಪಾಯಿ ಆರ್ಥಿಕ ಸೌಲಭ್ಯವನ್ನು ಮಾಡೋ ಅಂಥದ್ದು. ಹಾಗಾದರೆ ಈ 1,000 ರೂಪಾಯಿ ದಿನಸಿಯಲ್ಲಿ ಕೊಡ್ತಾರಾ, ಇಲ್ಲ ಏನು ಮಾಡ್ತಾರೆ, ಯಾವ ರೂಪದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ. ಇದು ಅಂದ್ಕೊಂಡಿರಬಹುದು ಕೇವಲ ಕೆಲವೇ ಜಾತಿಯವರಿಗೆ ಸೀಮಿತ ಇದು ಅಂತ, ಆದರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ. ಇದು ಕರ್ನಾಟಕದವರಿಗೆ ಮಾತ್ರ ಅಲ್ಲ, ಇಡೀ ಭಾರತದ ಜನಗಳಿಗೆಲ್ಲ ಕೂಡ ಸಿಗೋ ಅಂಥದ್ದು. ಇದು ರಾಜ್ಯ ಸರ್ಕಾರದ ಯೋಜನೆ ಅಲ್ಲ, ಕೇಂದ್ರ ಸರ್ಕಾರದ ಯೋಜನೆ. ಹಾಗಾಗಿ ಪ್ರತಿ ಮನೆಗೂ ಕೂಡ 1,000 ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಅರ್ಹತೆಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. ಅರ್ಹತೆ ಏನು ಅಂತ ಅಂದರೆ, ಇವಾಗ ನೀವೇನಾದರೂ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದೀರಾ ಅಂದರೆ ಹಳ್ಳಿಗಳಲ್ಲಿ ಏನಾದರೂ ನೀವು ವಾಸವಾಗಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಅನ್ನುವಂಥದ್ದು 2 ಲಕ್ಷಕ್ಕಿಂತ ಜಾಸ್ತಿ ಇರಬಾರದು, 2 ಲಕ್ಷದ ಒಳಗಡೆನೇ ಇರಬಹುದು, ಅಂದರೆ ಇರಬೇಕು. ಇನ್ನು ನೀವೇನಾದರೂ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಒಂದು ವಾರ್ಷಿಕ ಆದಾಯ 3 ಲಕ್ಷವನ್ನು ಮೀರಿರಬಾರ್ದು, 3 ಲಕ್ಷದ ಒಳಗಡೆನೇ ಇರಬೇಕು. ಇವಾಗ ಕೇಳಬಹುದು BPL ಕಾರ್ಡ್ ಇರೋವಂಥವರಿಗೆ ಮಾತ್ರ ಇದು ಸಿಗುತ್ತೆ, ಅಂತ್ಯೋದಯ ರೇಷನ್ ಕಾರ್ಡ್ ಇರೋವಂಥವರಿಗೆ. ಹಾಗಾದರೆ ಆದಾಯ ಮಿತಿ ಅನ್ನುವಂಥದ್ದು 2 ಲಕ್ಷ ಅಂತ ಹೇಳ್ತಿದ್ದೀರಾ ಅಂತ ಅಂದರೆ ಇದು ಮೇ ಬಿ ಏನು ಅನಿಸುತ್ತೆ ಅಂತಂದರೆ ಇದನ್ನು ಜಾಸ್ತಿ ಮಾಡಿದ್ದಾರೆ. 1,20,000 ಮುಂಚೆಗೆ ಇತ್ತು, ಅಂಥವರಿಗೆ ಮಾತ್ರ, ಅದರ ಒಳಗಡೆ ಇರೋವಂಥವರಿಗೆ BPL ಕಾರ್ಡನ್ನು ಕೊಡ್ತಿದ್ದಂಥದ್ದು. ಆದರೆ ಇವಾಗ ಅದು 2 ಲಕ್ಷಕ್ಕೆ ಏರಿಕೆಯನ್ನು ಮಾಡಿರೋವಂಥದ್ದು. ಯಾಕೆ ಅಂದರೆ ಯಾರೇ ಆಗಿದ್ರೂ ಕೂಡ ವರ್ಷಕ್ಕೆ ಅಷ್ಟು ದುಡಿಯುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ 2 ಲಕ್ಷಕ್ಕೆ ಏರಿಕೆಯನ್ನು ಮಾಡಿರೋವಂಥದ್ದು. ಹಾಗಾಗಿ BPL ಕಾರ್ಡ್ ಇರೋವಂಥವರಿಗೆ ಇದು ಸಿಗುತ್ತೆ. ಆದರೆ
2 ಲಕ್ಷಕ್ಕಿಂತ ಒಳಗಡೆ ಆದಾಯ ಮಿತಿ ಅನ್ನುವಂಥದ್ದು ಇರಬೇಕು, ವಾರ್ಷಿಕ ಆದಾಯ. ಅದು ಗ್ರಾಮೀಣ ಪ್ರದೇಶದವರಿಗೆ. ಇನ್ನು ನಗರ ಪ್ರದೇಶದವರಿಗೆ 3 ಲಕ್ಷಕ್ಕಿಂತ ಒಳಗಡೆ ಇರಬೇಕು. ಇನ್ನೂ ಕೆಲವೊಂದು ರೇಷನ್ ಕಾರ್ಡಲ್ಲಿ ಆಗಿರ್ಬೋದು, ಮತ್ತು ರೇಷನ್ ಇದರಲ್ಲಿ ಕೂಡ ಹೊಸ ರೂಲ್ಸ್ಗಳು ಕೂಡ ಬಂದಿದ್ದಾವೆ. ಆದರೆ ಇದು ಆಲ್ರೆಡಿ ಎಲ್ಲ ಜಾಸ್ತಿ ಜಿಲ್ಲೆಗಳಲ್ಲೇ ಇತ್ತು. ಏನು ಅಂತ ಅಂದರೆ, ನೀವು ಪಡಿತರ ರೇಷನನ್ನು ಪಡ್ಕೋಬೇಕು ಅಂತ ಅಂದರೆ ಮೊದಲಿಗೆ OTP ಹೇಳಿದರೆ ಸಾಕಾಗ್ತಿತ್ತು. ಯಾವುದು ಲಿಂಕ್ ಆಗಿದೆ ನಂಬರ್, ಅದಕ್ಕೆ OTP ಬರ್ತಿತ್ತು. ಆ OTPಯನ್ನು ಕೊಟ್ಟರೆ ಸಾಕಾಗಿರ್ತಿತ್ತು, ರೇಷನ್ ಅನ್ನುವಂಥದ್ದು ಸಿಗ್ತಾ ಇತ್ತು. ಆದರೆ ಇವಾಗ ಆ ಥರ ಅಲ್ಲ, ತಂದು ಕೊಡಬೇಕಾಗತ್ತೆ. ತಂದು ಕೊಟ್ಟರೆ ಮಾತ್ರ ನಿಮಗೆ ರೇಷನ್ ಅನ್ನುವಂಥದ್ದು ಸಿಗುವಂಥದ್ದು. ಯಾಕೆ ಈ ಥರ ಮಾಡಿದ್ದಾರೆ ಅಂತ ಅಂದರೆ, ಎಷ್ಟೊಂದು ಜನಕ್ಕೆ BPL ಕಾರ್ಡ್ ಇತ್ತು. ಅವರು ಅರ್ಹರಾಗಿಲ್ಲ ಅಂದರೂ ಕೂಡ BPL ಕಾರ್ಡನ್ನು ಹೊಂದಿದವರು, ಅವ್ರಿಗೆ ಈ ಒಂದು ರೇಷನ್ ಅಕ್ಕಿ ಅನ್ನುವಂಥದ್ದು ಬೇಕಾಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇವನ್ನ ಕೂಡಿಟ್ಕೊಂಡು ಅವನ್ನ ಮಾರ್ತಾ ಇದ್ರು, ಬೇರೆಯವರೇ ತಗೊಳ್ಳೋ ರೀತಿಯಾಗಿ ಮಾಡ್ತಾ ಇದ್ರು. ಹಾಗಾಗಿ ಆ ಥರದ್ದಾಗಬಾರ್ದು, ಬಡವರಿಗೆ ಮಾತ್ರ ಇದು ಸೇರಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಬಳಿ ಏನಾದರೂ ನೀವೇ ಬಂದು ತಗೊಂಡು ಹೋಗಬೇಕು, ತಂದು ಕೊಟ್ಬಿಟ್ಟೆ ತಗೊಂಡು ಹೋಗಬೇಕು, ಈ ಥರದ ರೂಲ್ಸ್ ಅನ್ನುವಂಥದ್ದು ಬಂದಿರೋವಂಥದ್ದು. ಮುಂಚೆಯಿಂದನೂ ಕೂಡ ಇದು ಬಂದಿದೆ, ಆದರೆ ಕೆಲವೊಂದು ಜಿಲ್ಲೆಯಲ್ಲಿ ಇದು ಮಾಡ್ತಾ ಇರಲಿಲ್ಲ. ಇವಾಗ ಎಲ್ಲ ಕಡೆ ಕೂಡ ಬಂದಿರೋ ಅಂಥದ್ದು. ಇದಿಷ್ಟು ಆಗಿತ್ತು ಯಾವುದರಿಂದ 1,000 ರೂಪಾಯಿ ಸಿಗುತ್ತೆ ಅಂತ. ಅನ್ನಭಾಗ್ಯದ್ದು ಕೂಡ ರಾಜ್ಯ ಸರ್ಕಾರದಿಂದ ಸಿಗುತ್ತೆ ನಮಗೆ, ಮತ್ತು ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಕೂಡ ಸಿಗುತ್ತೆ. ಅದರ ಜೊತೆಗೆ ಈ 1,000 ರೂಪಾಯಿ ಅನ್ನುವಂಥದ್ದು ಕೂಡ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ. ಆದರೆ ಯಾವಾಗಿಂದ ಸಿಗುತ್ತೆ, ಏನು ಮಾಡಬೇಕು ಅನ್ನುವಂಥದ್ದು ಇನ್ನೂ ಕೂಡ ಯಾವುದೇ ರೀತಿಯಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ. ಆದರೆ ಕೊಟ್ಟ ತಕ್ಷಣ ಒಂದು ವಿಡಿಯೋನ ಮಾಡಿ ಅಪ್ಡೇಟ್ ಕೊಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.